ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ನಗರದ ಎಲ್ಲೆಡೆ ಜರುಗುವಂತಹ ಸಭೆ, ಸಮಾರಂಭ, ಸಮಾವೇಶಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಮ್ಮ ಪದ್ಧತಿ ಕಲಾಚಾರದ ಪ್ರತೀಕವಾದಂಥ ಅದೆಷ್ಟೋ ವೈಶಿಷ್ಟ್ಯಕರ ಕಾರ್ಯಕ್ರಮಗಳ ಕುರಿತಾಗಿ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮವೇ ನಿಮ್ಮೆಲ್ಲರ ನೆಚ್ಚಿನ ಸುತ್ತಮುತ್ತ. ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬೆಂಗಳೂರಿನ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇತ್ತೀಚೆಗಷ್ಟೇ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಪ್ರದಾನ ಸಮಾರಂಭ 2025-26 ಆಯೋಜಿಸಲಾಗಿತ್ತು. ಈ ಅದ್ಧೂರಿ ವೇದಿಕೆ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮದ ವಿಶೇಷ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಿ ಸತ್ಕರಿಸಲಾಯಿತು. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಗಳನ್ನು ಇತ್ತೀಚೆಗಷ್ಟೇ ವೇದಿಕೆ ಕಾರ್ಯಕ್ರಮಗಳ ಮೂಲಕ ಅತ್ಯಂತ ಅದ್ಧೂರಿಯಾಗಿ ಸಂಭ್ರಮಿಸಿತು. ವಿವಿಧ ಮಾಧ್ಯಮ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರನ್ನು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು. ಈ ಬಾರಿ ವಿಶೇಷ ಪ್ರಶಸ್ತಿಯ ಭಾಗವಾಗಿ ಹಿರಿಯ ಪತ್ರಕರ್ತೆ ಸರಿತಾ ರೈರವರಿಗೆ ಗೌರವ ಪ್ರದಾನವನ್ನ ಮಾಡಲಾಯಿತು. ವಾರ್ಷಿಕ ಪ್ರಶಸ್ತಿಗಳ ಜೊತೆಗೆ ದತ್ತಿ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು. ಒಟ್ಟು 30ಕ್ಕೂ ಹೆಚ್ಚು ಮಂದಿ ಹಿರಿಯ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿಗಳನ್ನು ನೀಡಲಾಗಿದ್ದು, ಪ್ರಶಸ್ತಿಗಳ ಭಾಗವಾಗಿ ನಗದು, ಪ್ರಶಸ್ತಿ ಫಲಕ ಮತ್ತು ಸನ್ಮಾನವನ್ನು ಒಳಗೊಂಡಿತು. 2025ನೇ ಇಸ್ವಿಯ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಮಾರಂಭವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಯಾರ್ಯಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮಾಧ್ಯಮ ಬೆಳೀತಾ ಇದೆ, ಬದಲಾವಣೆನೂ ಆಗ್ತಾ ಇದೆ. ಯಾಕಂತಂದ್ರೆ ತಂತ್ರಜ್ಞಾನ ಬದಲಾವಣೆ ಆದಂತೆ ನೀವು ಕೂಡ ಬದಲಾವಣೆ ಆಗಲೇಬೇಕು. ಹಾಗಾಗಿ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ, ನೀವು ಕೂಡ ವೇಗವಾಗಿ ಬೆಳೀತಾ ಇದ್ದೀರಿ. ಆದರೆ ಒಂದು ಮಾತ್ರ ನೀವೆಲ್ಲರೂ ಕೂಡ ಜ್ಞಾಪಕ ಇಟ್ಕೋಬೇಕು, ನಾವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಜ್ಞಾಪಕ ಇಟ್ಕೋಬೇಕು. ನೀವು ಸಮಾಜ ಮತ್ತು ಸರ್ಕಾರ ಈ ನಡುವೆ ಸೇತುವೆಯಂತೆ ಕೆಲಸ ಮಾಡೋರು. ಸಮಾಜ, ಸರ್ಕಾರ ಇವ್ರ ನಡುವೆ ಸೇತುವೆಯಂತೆ ಕೆಲಸ ಮಾಡ್ತಕ್ಕಂಥದ್ದು. ಸರ್ಕಾರ ಕಟ್ಟ ಕಡೆಯ ಮನುಷ್ಯನನ್ನ ಗಮನಿಸ್ತಾ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು. ಯಾಕಂತಂದ್ರೆ ನೀವೆಲ್ಲರೂ ಕೂಡ ನೊಂದವರ, ಅರಕ್ಷಿತರ, ಬಡವರು, ದಲಿತರು, ಹಿಂದುಳಿದವರು, ಸಮಾಜದಲ್ಲಿ ಯಾರು ಕಟ್ಟ ಕಡೆಯ ಮನುಷ್ಯ ಇದ್ದಾರೆ ಅವರ ಪ್ರತಿನಿಧಿಗಳಾಗಿ ಕೆಲಸ ಮಾಡೋದು. ಅವರು ನೋವು ನಿಲುವುಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದು. ಪತ್ರಿಕೋದ್ಯಮ ಕ್ಷೇತ್ರದ ವಿವಿಧ ಹಂತಗಳಾದ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿ ಪುರಸ್ಕಾರ ಸಮಾರಂಭವನ್ನು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯರವರು ಉದ್ಘಾಟಿಸಿದರು. ನಾಡೋಜ ಡಾಕ್ಟರ್ ಹಂಪನರವರು, ಚಂದನ ವಾಹಿನಿಯ ಕಾರ್ಯಕ್ರಮ ಮುಖ್ಯಸ್ಥರು ಶ್ರೀಮತಿ ಎಚ್ಎನ್ ಆರತಿರವರಿಗೆ ಮಾಧ್ಯಮ ಪುರಸ್ಕಾರ ನೀಡಿ ಗೌರವ ಪ್ರದಾನವನ್ನು ಮಾಡಿದರು. ತಂದೆಯ ಬಾಳಿನಲ್ಲಿ ಸೌಭಾಗ್ಯದ ಕ್ಷಣ, ಅಮೃತ ಘಳಿಗೆ. ಯುವ ರಥವೇ ಯುವ ಪಥ.
ಅದುವೇ ವಿಶ್ವಪಥ. ಇದು ಎಲ್ಲರಿಗೂ ಸಮ್ಮತ. ಇದೇ ಧ್ಯೇಯವಾಕ್ಯದೊಂದಿಗೆ ಯುವಜನತೆಗೆ ಪ್ರೋತ್ಸಾಹವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ವಿಕಸಿತ ಭಾರತ ಯುವ ಸಂಸತ್ತು 2026 ಇತ್ತೀಚೆಗಷ್ಟೇ ಬೆಂಗಳೂರಿನ ಕುಮಾರ ಪಾರ್ಕ್ ಬಳಿ ಇರುವ ಗಾಂಧಿ ಸ್ಮಾರಕ ಭವನದಲ್ಲಿ ಯುವ ಸಂಸತ್ತು 2026 ವೇದಿಕೆ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಆಚರಿಸಿತು. ಈ ವಿಶೇಷ ದೃಶ್ಯಾವಳಿಗಳನ್ನು ನೋಡಿ ಬರೋಣ. ಉದ್ಯೋಗ ಅವಕಾಶಗಳು ಯಾವ ರೀತಿ ನೀಡಬೇಕು, ಯುವ ಜನತೆಗೆ ಉದ್ಯೋಗ ಸಂಪತ್ತಿನ ಲಕ್ಷಣಗಳನ್ನು ಹೇಗೆ ತಿಳಿಸೋದು, ಹೊಸ ಯೋಚನೆಗಳ ಕುರಿತಾಗಿ ಮಾಹಿತಿ ದೊರಕೋದು ಹೇಗೆ, ಉದ್ಯೋಗದಾತರಿಗೆ ವಿಶೇಷ ಅಂತಾರಾಷ್ಟ್ರೀಯ ವೇದಿಕೆಯನ್ನು ನಿರ್ಮಿಸೋದಿರಬಹುದು, ಶೈಕ್ಷಣಿಕ ಮೌಲ್ಯಾಧಾರಿತ ಕ್ರಾಂತಿಯ ಜೊತೆಗೆ ಕೌಶಲ್ಯ ಕ್ರಾಂತಿಯ ವಿಶೇಷತೆ ಏನು, ಇವೆಲ್ಲವನ್ನ ತಿಳಿಸುವಂತಹ ಯುವ ಮನಸ್ಸುಗಳಿಗೆ ಅವರ ಕನಸುಗಳಿಗೆ ಬಣ್ಣದ ಕಾಮನ ಬಿಲ್ಲನ್ನೇರಲು ಬಣ್ಣದ ರೆಕ್ಕೆಗಳನ್ನು ಜೋಡಿಸುವಂತಹ ವಿಶೇಷ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಮೂಡಿಬಂತು. ಸೊ ಈ ಡಿಸ್ಟ್ರಿಕ್ಟಿಂದ ಯೂತ್ ಪಾರ್ಲಿಮೆಂಟ್ಗೆ ರಾಜ್ಯ ಮಟ್ಟಕ್ಕೆ 5 ಜನನ ಸೆಲೆಕ್ಟ್ ಮಾಡಿರ್ತಾರೆ. ಅದರಲ್ಲಿ ದಾವಣಗೆರೆ ಡಿಸ್ಟ್ರಿಕ್ಟಿಂದ ಯೂತ್ ರೆಪ್ರೆಸೆಂಟೇಟರ್ ಆಗಿ ನಾನು ಕೂಡ ಬಂದಿದ್ದೀನಿ. ಸೊ ನಿನ್ನೆಯಿಂದ ಎಲ್ಲ ಏನು ಸುಮಾರು 30-31 ಜಿಲ್ಲೆಗಳ ಪ್ರತಿನಿಧಿಗಳು ಮಾತಾಡ್ತಾ ಇದ್ದಾರೆ. 31 ಜಿಲ್ಲೆಗಳ ಒಂದು ಯುವ ಮನಸ್ಸುಗಳ ಆಕಾಂಕ್ಷೆಗಳು, ಆಸೆಗಳು ಅಥವಾ ಕನಸುಗಳನ್ನು ಈ ಒಂದು ಯುವ ಸಂಸತ್ತಿನ ಪ್ರತಿಫಲವಾಗಿ ತಿಳಿಸ್ತಾ ಇದ್ದಾರೆ. ನಾನು ಕೂಡ ನನ್ನ ವ್ಯೂಸನ್ನು ಅಥವಾ ನನ್ನ ಆಕಾಂಕ್ಷೆಗಳು ಅಥವಾ ನನ್ನ ವಿಚಾರಧಾರೆಗಳನ್ನು ತಿಳಿಸಿದ್ದೀನಿ. ಇದರಿಂದ ಅಪಾರವಾದ ಜ್ಞಾನವನ್ನು ಪಡ್ಕೊಂಡಿದ್ದೀನಿ. ಸೊ ನಾನು ನನ್ನ ಲೈಫಲ್ಲಿ ಎಷ್ಟೆಲ್ಲ ಕಾಂಪಿಟೇಷನ್ಸನ್ನು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಆ ಎಲ್ಲ ಕಾಂಪಿಟೇಷನ್ಸ್ಗೂ ಹೋಲಿಸ್ಕೊಂಡ್ರೆ ಸೊ ಈ ಯುವ ಸಂಸತ್ತು ಅನ್ನುವಂಥದ್ದು ನನ್ನ ಯೂನಿಕ್ನೆಸ್ ಅಥವಾ ನನ್ನ ಥಾಟ್ಸನ್ನು ಇಷ್ಟೊಂದು ಜನತೆಯ ಮುಂದೆ ತಂದಿಡಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತು. ಸೊ ಈ ಒಂದು ಯುವ ಸಂಸತ್ತು ಎಷ್ಟೊಂದು ಆಲೋಚನೆಗಳು ಅಥವಾ ಯೋಜನೆಗಳನ್ನ ಜಾರಿಗೊಳಿಸಿದೆ. ಸೊ ಈ ಎಲ್ಲ ಯೋಜನೆಗಳನ್ನು ಭಾರತೀಯರು, ಸೊ ನಾವು ಫಲಾನುದಾರಗಳಾಗಿ ಅಷ್ಟೇ ಅಲ್ಲದೆ ಅಂದರೆ ಫಲಾನುಭವಿಗಳು ಅಷ್ಟೇ ಆಗದೆ ಭಾರತೀಯರು ಪ್ರಗತಿ ಸಹ ಫಲಾನುದಾರರಾಗಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. So 2 things came to my mind in the last 2 days. One idea I will convey to you, action by you. The other one, action by me. The action by you, I will suggest it. Can any one of you from the group, at least 4 people, not more, 2 young women, 2 young men, make a decision to take a walk from Bangalore to Delhi. ನನಗೆ ಕೂಡ ಒಂದು ಆಸೆ ಇತ್ತು. ನಾನು 2019ರಲ್ಲಿ ಕೆಲವೊಂದು ವೀಡಿಯೋಸ್ಗಳನ್ನು ಕೂಡ ನೋಡಿದ್ದೆ. ಸೊ ನನಗೂ ಕೂಡ ಆ ಥರ ಮಾತಾಡಬೇಕು, ಆ ಥರ ಒಂದು ಸ್ಟೇಜ್ ಸಿಗಬೇಕು. ಸೊ ಈಗ ನಮ್ಮ ಧ್ವನಿಯನ್ನು ಶ್ರೀ ನರೇಂದ್ರ ಮೋದಿಯವರು ಕೂತ್ಕೊಂಡು ಕೇಳ್ತಾರೆ ಮತ್ತು ಉಳಿದ MLA MP ಗಳು ಕೂತ್ಕೊಂಡು ಕೇಳ್ತಾರೆ ಅಂತಂದರೆ ನಮ್ಮ ಒಂದು ಯುವಕರ ಧ್ವನಿಗೆ ಅದರದಾದಂಥ ಒಂದು ಬೆಲೆ ಇದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯುವ ಜನತೆ ದೇಶದ ಆಸ್ತಿ, ವಿಶೇಷ ರೀತಿಯಾದಂಥ ಆರ್ಥಿಕತೆಯ ಬೆನ್ನೆಲುಬು ಹಾಗೂ ವಿಶೇಷ ಸಂಪತ್ತು, ಸಂಪನ್ಮೂಲವೂ ಹೌದು. ಯುವ ಜನತೆ ಸಂಘ, ಸಂಸ್ಥೆ, ಸಂಪನ್ಮೂಲಗಳು ಹಾಗೂ ಸಮುದಾಯವನ್ನು ಕಟ್ಟಿ ಬೆಳೆಸುವಂಥ ವಿಶೇಷ ರೀತಿಯಾದಂಥ ಶಕ್ತಿಯನ್ನು ಹೊಂದಿರುತ್ತೆ. ಈ ನಿಟ್ಟಿನಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಸಾಹಿತ್ಯದ ಸಾಕ್ಷರತೆ ಹಾಗೂ ವಿಶೇಷ ರೀತಿಯಾದಂಥ ಸಾಹಿತ್ಯದ ಅಭಿರುಚಿ, ಬದುಕಿನ ವಿಶೇಷ ಯೋಚನಾ ಲಹರಿಗಳು, ಬಾಳಿನ ಹಾಗೂ ಜೀವನದ ರುಚಿ ಅಭಿರುಚಿಯನ್ನು, ಪ್ರಜ್ಞೆಯನ್ನು ರೂಢಿಸಿಕೊಳ್ಳುವಂಥ ಸಾಹಿತ್ಯ ಸಂಭ್ರಮ ಒಂದು ಹೊಸದಾದ ಆಯಾಮವನ್ನೇ ತೆರೆದಿಡುತ್ತೆ. ಬೆಂಗಳೂರಿನ ಜಯನಗರದ 4ನೇ ಬ್ಲಾಕ್ನಲ್ಲಿ ಇತ್ತೀಚೆಗಷ್ಟೇ ಸ್ಟೂಡೆಂಟ್ ಲಿಟ್ ಫೆಸ್ಟ್ ಯುವಪಥ 2025-26 ಅದ್ಧೂರಿಯಾಗಿ ಆಯೋಜಿಸಲಾಗಿತ್ತು. ಸಾಹಿತ್ಯ ಸಂಭ್ರಮದ ವಿಶೇಷ ದೃಶ್ಯಾವಳಿಗಳನ್ನು, ವೇದಿಕೆ ಕಾರ್ಯಕ್ರಮದ ವಿಶೇಷತೆಗಳನ್ನು ನೋಡಿ ಬರೋಣ. ಬೆಂಗಳೂರಿನ ಜಯನಗರದ 4ನೇ ಹಂತದಲ್ಲಿ ವಿದ್ಯಾರ್ಥಿ ಸಾಹಿತ್ಯ ಸಂಭ್ರಮ ಸ್ಟೂಡೆಂಟ್ ಲಿಟರೇಚರ್ ಫೆಸ್ಟ್ ಯುವಪಥ 2025-26 ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ವೇದಿಕೆ ಕಾರ್ಯಕ್ರಮದ ಭಾಗವಾಗಿ ಖ್ಯಾತ ರಂಗಭೂಮಿ ಚಲನಚಿತ್ರ ಕಲಾವಿದರು, ನಟ ನಿರ್ದೇಶಕ ಶ್ರೀ ಪ್ರಕಾಶ್ ಬೆಳವಾಡಿರವರು, ಹಿರಿಯ ಚಲನಚಿತ್ರ ನಟ, ಭರತನಾಟ್ಯ ಕಲಾವಿದರು ಶ್ರೀ ಶ್ರೀಧರ್ ರವರು, ಯುವಕ ಸಂಘದ ಅಧ್ಯಕ್ಷರು ಪ್ರೊಫೆಸರ್ TV ರಾಜು, ಅಲಯನ್ಸ್ ಯೂನಿವರ್ಸಿಟಿಯ ಪ್ರೊಫೆಸರ್ AM ಶ್ರೀಧರನ್ ಹಾಗೂ ಸೆಸ್ನ ಪ್ರೊಫೆಸರ್ ನಿರ್ದೇಶಕರು ಡಾಕ್ಟರ್ ಗೌರೀಶ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. When it comes to action, there is that right thing to do.
It's a binary. Will you do it or not? It's 1 or 0. Will you do it or not? There are not many options to do the right thing. There's only one right thing that you can do. In a given time and space with all the conflicts, running out of resources, always running out of time, there is only one thing you can do. If you do it, you've done the right thing. If you don't do it, you have abandoned the right thing to do. That's what it means. And I say this because nobody is without a solution to any problem. Some part solution every one of us has. At least we can decide, if we cannot be part of the solution, we will no longer be part of the problem. We should decide. That is also Sanatana Dharma. ನೀವೆಲ್ಲರೂ ಕೂಡ ಕಾಲೇಜು ಸ್ಕೂಲ್ಗಳಲ್ಲಿ ಏನು ಕಲಿತಾ ಇದ್ದೀರೋ ಅಷ್ಟೇ ನಮ್ಮ ಜೀವನ ಅನ್ಕೊಂಡ್ಬಿಟ್ಟು ನಿಮ್ಮ ಲೈಫ್ ಓದೋಗ್ತಾ ಇತ್ತು. ನೀವು ದೊಡ್ಡವರಾದ ಮೇಲೆ ಆವಾಗೆಲ್ಲೋ ಅರ್ಥ ಆಗುತ್ತೆ ಏನೋ ಜೀವನದಲ್ಲಿ ದೊಡ್ಡದು ಕಳ್ಕೊಂಡಿದ್ದೀವಿ ಅಂತ. ನಿಮ್ಮ ನಿಜವಾಗಲೂ ನಿಮ್ಮ ಜೀವನವನ್ನು ಸರಿಯಾಗಿ ಸದುಪಯೋಗ ಪಡ್ಕೋಬೇಕು ಅಂತಂದರೆ ನಿಮ್ಮ ಮನಸ್ಸು ಅರಳಬೇಕು, ಮನಸ್ಸು ಹೃದಯ ಅರಳಬೇಕು, ನಿಮ್ಮ ಚಿಂತನೆ ಜಗತ್ತನ್ನು ನೋಡೋ ದೃಷ್ಟಿ ಪಕ್ವವಾಗಬೇಕು. ಇದೆಲ್ಲ ನಿಮಗೆ ಜೀವನದಲ್ಲಿ ಪ್ರತಿಯೊಂದು ಕೂಡ ಅದಕ್ಕೊಂದು ಸ್ಥಾನ ಇದೆ. ನ ಮಂತರಂ ಅಕ್ಷರಂ ನಾಸ್ತಿ ಅಂತ ಒಂದು ಫೇಮಸ್ ಒಂದು ನಮ್ಮ ಇದರಲ್ಲಿ ಬರುತ್ತೆ. ಮಂತ್ರವಾಗದೇ ಇರುವಂತಹ ಅಕ್ಷರವೇ ಇಲ್ಲ ಅಂತ. ಯಾವ ಅಕ್ಷರವಾದರೂ ಕೂಡ ಮಂತ್ರ ಆಗುತ್ತೆ ಅಂತ. ಯಾವ ಮಗುವಾದರೂ ಕೂಡ ಅತ್ಯಂತ ದೊಡ್ಡ ವ್ಯಕ್ತಿಯಾಗಿ ಮಹಾಪುರುಷರಾಗೋದಕ್ಕೆ ಸಾಧ್ಯತೆ ಇದೆ. ಈ ಸ್ಟೂಡೆಂಟ್ ಲಿಟ್ ಫೆಸ್ಟ್ನಲ್ಲಿ ಬಹಳಷ್ಟು ಸ್ಪರ್ಧೆಗಳಿರುತ್ತೆ. ಬಹುಶಃ ಹೆಚ್ಚು ಮೆಂಟಾರ್ಶಿಪ್ಗೆ ಹೆಚ್ಚು ಸಮಯ ಸಿಗೋಲ್ಲ. ಬಹುಶಃ ನೀವೇ ಎಲ್ಲ ರೀತಿಯಲ್ಲೂ ಪ್ರಿಪೇರ್ ಮಾಡ್ಕೊಂಡು ಬರಬೇಕಾಗತ್ತೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ. ನಿಮ್ಮ ಟ್ಯಾಲೆಂಟ್ಸ್ ಯಾವ ಮಟ್ಟದಲ್ಲಿ ಇದೆ ಅಂತ ಹೇಳಿ ಬಹುಶಃ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಗೊತ್ತಾಗುತ್ತೆ. ದ ಬೆಸ್ಟ್ ಪರ್ಸನ್ ವಿಲ್ ಆಟೋಮೆಟಿಕಲಿ ಬಿ ಅಪ್ರಿಷಿಯೇಟೆಡ್ ಆ್ಯಂಡ್ ಆಲ್ಸೋ ರೆಕಗ್ನೈಸ್ಡ್. ಅದು ಇದ್ದೇ ಇದೆ. ಆದರೆ ಈ ಸಾಹಿತ್ಯ ಸಂಭ್ರಮ ಅಂತ ಒಂದು ವರ್ಡ್ ಇದೆ ನೋಡಿ, ಆ ಸಾಹಿತ್ಯವರು ಅದು ಬಹಳ ಪ್ರಕಲ್ಪಗಳು ಬಹಳ ಇದೆ. ಸಾಹಿತ್ಯ ಒಂದಲ್ಲ ಎರಡಲ್ಲ, ಬಹಳಷ್ಟು ಪ್ರಕಲ್ಪಗಳಿದೆ. ಸಾಹಿತ್ಯ, ಯಾವ ಸಾಹಿತ್ಯ ನನ್ನ ಮನಸ್ಸಿಗೆ ಇಡಿಸುತ್ತೆ ಅಥವಾ ಯಾವ ಸಾಹಿತ್ಯ ಇನ್ನೊಬ್ಬರ ಮನಸ್ಸಿಗೆ ಇಡಿಸುತ್ತೆ ಅಂತ ಜಡ್ಜ್ ಮಾಡೋದು ಭಾಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಯಾವುದೋ ಒಂದು ಪರ್ಟಿಕ್ಯುಲರ್ ಸಾಹಿತ್ಯ ನನಗೆ ತುಂಬ ಖುಷಿ ಕೊಡುತ್ತೆ, ತುಂಬ ಸಮಾಧಾನ ತಂದು ಕೊಡುತ್ತೆ, ನನ್ನ ಜೀವನ ರೂಪಿಸುತ್ತೆ ಮತ್ತು ನನ್ನ ಯೋಜನಾ ದಾರಿಯನ್ನು ಚೇಂಜ್ ಮಾಡುತ್ತೆ, ನನ್ನ ಯೋಜನಾ ಲಹರಿಯನ್ನು ಆಗಾಗ್ಗೆ ಚೇಂಜ್ ಮಾಡ್ತಾ ಇರುತ್ತೆ. ಇನ್ನು ಕೆಲವರಿಗೆ ಇನ್ನೊಂದು ಥರದ ಸಾಹಿತ್ಯ ಆಗ್ತದೆ. ಆದರೆ ಇಲ್ಲಿ ಮಕ್ಕಳಿಗೆ ಬಹುಶಃ ಎಲ್ಲದರ ಸ್ವಲ್ಪ ರುಚಿಯನ್ನು ಹತ್ಸೋಂಥ ಒಂದು ಕಾರ್ಯಕ್ರಮ ಇದೆ. ಲೋಕಾಭಿರಾಮನು ರಣರಂಗಧೀರನು, ರಾಜೀವನೇತ್ರನು ರಘು ವಂಶನಾಥನು, ಕಾರುಣ್ಯ ರೂಪನು ಕರುಣಾಕರನೂ ಆದಂಥ ಪ್ರಭು ಶ್ರೀರಾಮಚಂದ್ರನ ಜನ್ಮದಿನವೇ ಚೈತ್ರ ಮಾಸದ ಶುಕ್ಲ ಪಕ್ಷದ ನವರಾತ್ರಿಯ ಪರ್ವಕಾಲ. ಅದು ಕೂಡ ಚೈತ್ರ ನವರಾತ್ರಿಯ ನವಮಿಯಂದು ಪುನರ್ವಸು ನಕ್ಷತ್ರದಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನನವಾಗುತ್ತೆ. ಇದನ್ನು ಸಂಭ್ರಮಿಸಲು ಜನರು, ಭಕ್ತಾದಿಗಳು, ಭಕ್ತಮಾನಸ ಭಾರತದಾದ್ಯಂತ, ವಿಶ್ವದಾದ್ಯಂತ ತಮ್ಮ ಮನೆ, ಮನ ಹಾಗೂ ಹೃದಯಾಂತರಂಗಗಳಲ್ಲಿ ಆಲಯಗಳಿಗೆ ತೆರಳಿ ವಿಶೇಷ ರೀತಿಯಾದಂಥ ಪ್ರಾರ್ಥನೆಗಳನ್ನು ಸಲ್ಲಿಸಿ ಕೃತಾರ್ಥರಾಗ್ತಾರೆ. ಈ ಬಾರಿ ಬೆಂಗಳೂರಿನ ಶ್ರೀರಾಮಪುರದಲ್ಲಿರುವ ಶ್ರೀ ಕಲ್ಯಾಣ ರಾಮ ಮಂದಿರದಲ್ಲಿ ಅತ್ಯಂತ ಸಡಗರ ಸಂಭ್ರಮ. 97ನೇ ವರ್ಷದ ಶ್ರೀರಾಮೋತ್ಸವವನ್ನು ಈ ಒಂದು ಆಲಯದಲ್ಲಿ ಸಮರ್ಪಿಸಲಾಯಿತು. ಬೆಳಗಿನಿಂದಲೇ ಭಕ್ತಾದಿಗಳು ಸಹಸ್ರೋಪಾದಿಯಲ್ಲಿ ತೆರಳಿ ಭಗವಂತನಿಗೆ ನಡೆದಂತಹ ವಿಶೇಷ ಸೇವಾ ಅರ್ಚನೆಗಳು, ಮಂಗಳ ಅಭಿಷೇಕ, ಅಲಂಕಾರ, ಆರಾಧನೆಗಳನ್ನು ನೋಡಿ ಕಣ್ತುಂಬಿಕೊಂಡರು. ಚೈತ್ರ ಮಾಸದ ನವರಾತ್ರಿಯ ಮೊದಲ ದಿನದಂದು ಅಂದರೆ ಪಾಡ್ಯಮಿಯ ಯುಗಾದಿಯಂದು ಆರಂಭವಾದಂಥ ಈ ವಿಶೇಷ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ಸೇವೆ ಹಾಗೂ ಇದರ ಜೊತೆಗೆ ಗಾನ ಸೇವೆ ಇವೆಲ್ಲವುದರೊಂದಿಗೆ ಭಗವಂತನಿಗೆ ವಿಶೇಷ ರೀತಿಯಲ್ಲಿ ಸಮರ್ಪಿಸಲಾಯಿತು. 10 ದಿನಗಳ ಕಾಲ ನಡೆದಂಥ ಈ ಎಲ್ಲ ಕಾರ್ಯಕ್ರಮಗಳ ಒಂದು ಕಿರು ಪರಿಚಯ ನಿಮಗಾಗಿ. ಆತ್ಮಾರಾಮನು, ಆನಂದರಾಮನು, ಜಗದಭಿರಾಮನು,
ಪ್ರಭು ಶ್ರೀರಾಮನ ಜನ್ಮದಿನವನ್ನ ಸಂಭ್ರಮಿಸುವ ವಿಶೇಷ ದಿನವೇ ಚೈತ್ರ ನವರಾತ್ರಿಯಲ್ಲಿ ಬರುವಂಥ ಶ್ರೀರಾಮನವಮಿ ಆಚರಣೆ. ನಗರದ ಎಲ್ಲೆಡೆ ವಿವಿಧ ಶ್ರೀರಾಮ ಆಲಯಗಳಲ್ಲಿ ಯಾವ ರೀತಿ ಶ್ರೀ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಶ್ರೀರಾಮರ ಭವ್ಯವಾದಂಥ ಮೂರ್ತಿಗೆ ವಿಗ್ರಹಗಳಿಗೆ ಆಚರಣೆಯನ್ನ ನೆರವೇರಿಸಲಾಯಿತು, ಪೂಜೆ ಪುನಸ್ಕಾರಗಳನ್ನ ಅರ್ಚನಾದಿಗಳನ್ನ ಸಮರ್ಪಿಸಲಾಯಿತು ಅನ್ನೋದನ್ನ ನೋಡಿ ಬರೋಣ. ಸ್ವಾಮಿ ದೇವಸ್ಥಾನ 1929 ಪ್ರತಿಷ್ಠಾಪಿತವಾಯಿತು. ಅಂದಿನಿಂದ ಇದುವರೆಗೂ ಸಹ ಈ ಒಂದು ರಾಮೋತ್ಸವ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ವರ್ಷ ಅಂದರೆ ಅದು ಸರಿಸುಮಾರಲ್ಲ. ಯಾಕಂದರೆ ಈಗ ಇನ್ನು ಕೆಲವೇ ವರ್ಷಗಳಲ್ಲಿ, ಇನ್ನು 2-3 ವರ್ಷಗಳಲ್ಲಿ ಶತಮಾನವನ್ನು ಪೂರೈಸ್ತಾ ಇರತಕ್ಕಂತಹ ಇಂತಹ ಸುಸಂದರ್ಭ ನಮಗೆ ಒದಗಿ ಬಂದಿರುವಂಥದ್ದು. ರೈತರು ದೇಶದ ಬೆನ್ನೆಲುಬು, ಆರ್ಥಿಕತೆಯ ಬೆನ್ನೆಲುಬು.
ಕೃಷಿಯಲ್ಲಿ ವಿಶೇಷ ರೀತಿಯಾದಂತಹ ಉತ್ಪಾದನೆಯಾಗಲಿ, ಮಣ್ಣಿನ ಸಂರಕ್ಷಣೆಯಾಗಲಿ, ಅದರ ಫಲವತ್ತತೆಯ ಸಂರಕ್ಷಣೆ, ಬೀಜಗಳ ಸಂರಕ್ಷಣೆ, ಪಶುಸಂಗೋಪನೆ, ಈ ರೀತಿ ವಿಶೇಷ ಕೃಷಿ ಸಾಧನೆಯನ್ನು ಗೈದಂತಹ ಅದೆಷ್ಟೋ ರತ್ನ ನಮ್ಮ ಈ ಒಂದು ಕರುನಾಡಿನ ಮಣ್ಣಿನಲ್ಲೇ ಇದ್ದಾರೆ. ನಮ್ಮ ಮಣ್ಣಿನ ಸಂಸ್ಕೃತಿಯ ಜೊತೆಗೆ ಇಲ್ಲಿನ ಸನಾತನತೆಯ ಜೊತೆಗೆ ಅನ್ನದಾತರಾಗಿ ಕೃಷಿ ಕ್ಷೇತ್ರದಲ್ಲಿ ಚಿನ್ನದ ಇಳುವರಿಯನ್ನು ತಂದುಕೊಟ್ಟಂಥ ಅದೆಷ್ಟೋ ಮಹನೀಯರನ್ನು ಗುರುತಿಸಿ ಗೌರವಿಸುವಂಥ ಅವರ ಸಾಧನೆಯ ಯಶೋಗಾಥೆಯನ್ನು ವಿಶ್ವಮಟ್ಟದಲ್ಲಿ ಪ್ರಸರಿಸುವಂಥ ಒಂದು ವಿಶೇಷ ಸಂಭ್ರಮವನ್ನು ನಮ್ಮ ದೂರದರ್ಶನ ಕೇಂದ್ರ ಚಂದನ ವಾಹಿನಿ ಇತ್ತೀಚೆಗಷ್ಟೇ ಮೊಟ್ಟ ಮೊದಲ ರೈತ ರಿಯಾಲಿಟಿ ಶೋ ರೈತ ರತ್ನ ಈ ಕಾರ್ಯಕ್ರಮವನ್ನು ವಿಶೇಷ ಸಂಭ್ರಮದೊಂದಿಗೆ ಆಯೋಜನೆ ಮಾಡಿತ್ತು. ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಕೃಷಿ ಸಚಿವರು ಸನ್ಮಾನ್ಯ ಚೆಲುವರಾಯಸ್ವಾಮಿ ಅವರು ಆಗಮಿಸಿ ಉದ್ಘಾಟಿಸಿ ರೈತರಿಗೆ ಹಾಗೂ ಪ್ರಗತಿಪರ ಆಲೋಚನೆಯನ್ನು ಹೊತ್ತಂಥ ಅದೆಷ್ಟೋ ಚಿಂತಕರಿಗೆ ಹಾಗೂ ಕೃಷಿಕರಿಗೆ ವಿಶೇಷ ರೀತಿಯಾದಂಥ ಶ್ಲಾಘನೆ ಹಾಗೂ ಶುಭ ಹಾರೈಕೆಗಳನ್ನು ತಲುಪಿಸಿದ್ದಾರೆ. ನಮ್ಮ ಕರುನಾಡಿನ ಹೆಮ್ಮೆಯ ನಮ್ಮ ಮಣ್ಣಿನ 26 ಪ್ರಗತಿಪರ ರೈತರ ಸಾಧನೆಯ ಯಶೋಗಾಥೆಯನ್ನ ಸಂಭ್ರಮಿಸುವ ವಿನೂತನ ವಿಭಿನ್ನ ರೈತ ರಿಯಾಲಿಟಿ ಶೋ ಬೆಂಗಳೂರು ದೂರದರ್ಶನ ಕೇಂದ್ರ ಚಂದನ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿಯೇ ರೈತ ರತ್ನ. ಈ ಕಾರ್ಯಕ್ರಮಕ್ಕೆ ಕೃಷಿ ಸಚಿವರಾದ ಸನ್ಮಾನ್ಯ ಚೆಲುವರಾಯಸ್ವಾಮಿರವರು, ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪನವರು, ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ಎಸ್.ವಿ. ಸುರೇಶ್ ರವರು, ದೂರದರ್ಶನ ಕೇಂದ್ರ ಚಂದನ ವಾಹಿನಿಯ ಉಪಮಹಾನಿರ್ದೇಶಕರು ಎ. ಹನುಮಂತೂರವರು, ಜನಪದ ಸುಗಮ ಸಂಗೀತ ಗಾಯಕರು ಹಾಗೂ ನಿವೃತ್ತ ಪೊಲೀಸ್ ಆಯುಕ್ತರು ಶ್ರೀ ವೇಮಗಲ್ ನಾರಾಯಣಸ್ವಾಮಿ ಅವರು, ಚಂದನ ವಾಹಿನಿಯ ಕಾರ್ಯಕ್ರಮ ಮುಖ್ಯಸ್ಥರು ಶ್ರೀಮತಿ ಎಚ್.ಎನ್. ಆರತಿರವರು ಮತ್ತಿತರ ಗಣ್ಯರು ಭಾಗವಹಿಸಿದ್ದರು. ರಾಷ್ಟ್ರದಾದ್ಯಂತ ಅಷ್ಟೇ ಅಲ್ಲ, ನಮ್ಮ ರಾಜ್ಯದಾದ್ಯಂತ ಗಣನೀಯ ಸೇವೆ ಸಲ್ಲಿಸಿರುವಂತಹ ರೈತರು ಇಲ್ಲಿ ಇದ್ದಾರೆ. ಅವ್ರನ್ನ ಗುರುತಿಸಿ ಅವರ ಮಾತಿನಿಂದಲೇ, ಅವರ ಬಾಯಿಯಿಂದಲೇ ಅವರ ಯಶೋಗಾಥೆಯನ್ನು, ಕಷ್ಟ ನಷ್ಟಗಳನ್ನು, ಸುಖ ದುಃಖಗಳನ್ನು ಕೇಳಬೇಕು ಅನ್ನೋವಂಥ ಪರಿಕಲ್ಪನೆ ಈ ಕಾರ್ಯಕ್ರಮದ್ದು. ಈ ಕಾರ್ಯಕ್ರಮದಲ್ಲಿ ಅದೇ ಲಕ್ಷ್ಮಿ ಹೇಳಿದ್ರು, ರೈತರೇ ನಿಜವಾದ ಹೀರೋ ಅಂತ. ರೈತರು ಅಂದಿದ ತಕ್ಷಣ ನಮ್ಮ ಕಣ್ಣಿಗೆ ಬರೋದು ಯಾವಾಗಲೂ ಒಬ್ಬ ಗಂಡಸಿನ ಚಿತ್ರ. ಆದರೆ ಆ ಚಿತ್ರವನ್ನು ಈಗ ಸ್ವಲ್ಪ ನಾವು ಬದಲು ಮಾಡಬೇಕಾಗಿದೆ. ಯಾಕಂದರೆ ನಿಮಗೆ ಗೊತ್ತಿದೆ, ಒಬ್ಬ ರೈತನ ಜೊತೆ 50% ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಹೆಣ್ಣು ಅವನ ಜೊತೆ ನಿಂತು ಗದ್ದೆಯಲ್ಲಿ, ಹೊಲದಲ್ಲಿ ಉಳುಮೆ ಮಾಡ್ತಾಳೆ. ಹಾಗಾಗಿ ಈ ರೈತ ರತ್ನ ಅಂತಹ ಮಹಿಳೆಯರನ್ನ ಗುರುತಿಸಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಕೃಷಿ ನಾಡಿನ ಬೆನ್ನೆಲುಬು ಹೌದು. ಬಟ್ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಐ ಥಿಂಕ್ ಇಟ್ ರಿಕ್ವೈರ್ಸ್ ಸಮ್ ಸಾರ್ಟ್ ಆಫ್ ಇಂಟಿಗ್ರೇಷನ್. ಆ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಸೊ ಅಗ್ರಿಕಲ್ಚರ್, ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟ್. ಇವೆಲ್ಲ ಪರಿಸ್ಥಿತಿಗಳ ಬದಲಾವಣೆಯಿಂದ ಆಗ್ತಿರುವಂಥದ್ದು. ಬಟ್ ಸಮ್ವೇರ್ ದ ಎಸೆನ್ಸ್ ಇಸ್ ಟು ಗೋ ಬ್ಯಾಕ್ ಟು ದ ರೂಟ್ಸ್. ಈ ಸಂದರ್ಭದಲ್ಲಿ ದೂರದರ್ಶನ್ ಚಂದನ ವಾಹಿನಿಯಿಂದ ಮೂಡಿ ಬರುವಂಥ ಈ ಕಾರ್ಯಕ್ರಮ ರೈತ ರತ್ನ ರಿಯಾಲಿಟಿ ಶೋ ಫಾರ್ ಫಾರ್ಮರ್ಸ್ ಏನಿದೆ, ಇದೊಂದು ಒಳ್ಳೆಯ ಸ್ಟೆಪ್ ಅಂತ ನಾನು ಭಾವಿಸ್ತೇನೆ. ಇದರಿಂದ ನಮ್ಮ ನಾಡಿನ, ದೇಶದ ಎಲ್ಲ ರೈತರಿಗೆ ಲಾಭ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಸಕ್ಸಸ್ ಇಸ್ ಕಂಟೇಜಿಯಸ್. ಒಬ್ಬ ಸಕ್ಸಸ್ಫುಲ್ ಆಗಿದ್ದಾನೆ ಅಂದರೆ ಅವನ್ನ ನೋಡಿ ಇತರರು ಸಂತೋಷಪಟ್ಟು ಆ ನಿಟ್ಟಿನಲ್ಲಿ, ಆ ದಿಶೆಯಲ್ಲಿ ಹೆಜ್ಜೆ ಇಡ್ತಾರೆ ಅಂತ ನಮ್ಮ ಭಾವನೆ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ನೋಡಬೇಕು ಹಾಗೂ ತಮ್ಮ ಸಲಹೆಗಳನ್ನು ಕೊಡಬೇಕಂತ ನಾನು ಭಾವಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತೇನೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ದೂರದರ್ಶನ ಮಾತ್ರವೇ ಮಾಡಬಹುದಾದಂಥ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಏಕೆಂದರೆ ರಿಯಾಲಿಟಿ ಶೋಗಳು ಅಂತಂದರೆ ನಾವು ನೋಡಿರ್ತೀವಿ ಯಾವ ರೀತಿ ಇರುತ್ತೆ ಅಂತ. ರಿಯಾಲಿಟಿ ಇಲ್ಲದೇ ಇರೋ ಶೋಗಳನ್ನೇ ರಿಯಾಲಿಟಿ ಶೋ ಅಂತ ಕರೆಯೋ ಪದ್ಧತಿ ಇದೆ ನಮ್ಮಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ರೈತರಿಗೆ ಸಂಬಂಧಿಸಿದಂತೆ ಒಂದು ರಿಯಾಲಿಟಿ ಶೋ ನಡೆಯುತ್ತೆ ಅಂತ ಅಂದರೆ ಅದು ದೂರದರ್ಶನದಿಂದ ಮಾತ್ರವೇ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕಾಗಿ ದೂರದರ್ಶನದ ಎಲ್ಲ ಅಧಿಕಾರ ವರ್ಗದವರನ್ನು, ಶ್ರಮಜೀವಿ ವರ್ಗದವರನ್ನು, ತಾಂತ್ರಿಕ ವರ್ಗದವರನ್ನು, ಇವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾರು ಶ್ರಮಜೀವಿಗಳೋ, ಶ್ರಮಜೀವಿಗಳನ್ನೇ ಸೆಲೆಬ್ರಿಟಿಗಳು ಅಂತ ಕರೆಯೋದಿದೆಯಲ್ಲ, ಅದು ನಿಜವಾಗಿ ದೇಶಕ್ಕೆ ಕೊಡತಕ್ಕಂಥ ಗೌರವ ಅಂತ ನನ್ನ ಭಾವನೆ. ಯಾಕೆಂದರೆ ಈ ದೇಶವನ್ನು, ಸಮಾಜವನ್ನು, ಸಂಸ್ಕೃತಿಯನ್ನು ಕಟ್ಟಿದ್ದೇನೇ ಶ್ರಮಜೀವಿಗಳು. ಶ್ರಮಜೀವಿಗಳಿಂದಲೇ ನಿಜವಾದ ಅರ್ಥದಲ್ಲಿ ಒಂದು ಸಮಾಜ ವಿಸ್ತರಣೆಗೊಳ್ಳುತ್ತೆ, ಸಂಸ್ಕೃತಿ ವಿಸ್ತರಣೆಗೊಳ್ಳುತ್ತೆ. ರೈತರು ಅದರ ಮೂಲ ಶಕ್ತಿ. ಅದು
ನಾವು ರೈತರು ದೇಶದ ಬೆನ್ನೆಲುಬು ಅಂತ ಕರಿತೇವೆ, ರೈತರಿಂದಲೇ ದೇಶ ಅಂತ ಕರಿತೇವೆ. ರೈತರನ್ನು ಕುರಿತೊಂದು ಚಿಕ್ಕ ಪದ್ಯ ಬರೆದಿದ್ದೆ ನಾನು. ಇದನ್ನು ರೈತರಿಗೆ ಈ ರಿಯಾಲಿಟಿ ಶೋ ಮುಖಾಂತರವಾಗಿ ನಾನು ಅರ್ಪಿಸೋದಕ್ಕೆ ಇಷ್ಟಪಡ್ತೇನೆ. ರೈತರಣ್ಣ ರೈತರು, ಇವರು ನಮ್ಮ ರೈತರು, ಕನಸ ಕಂಡು ಹಸಿವನುಂಡು ಅನ್ನದಾತರಾದರು. ದೂರದರ್ಶನದ ಮೂಲಕ ನಡೆಸ್ತಾ ಇರುವಂಥ ಈ ರೈತರತ್ನ ಕಾರ್ಯಕ್ರಮ ರೈತರ ಯಶೋಗಾಥೆಗಳನ್ನು ನೈಜವಾಗಿ ಚಿತ್ರೀಕರಿಸಿ ಅದನ್ನು ದೂರದರ್ಶನದ ಮೂಲಕ ಪ್ರತಿಬಿಂಬಿಸುವಂಥ ಈ ಕಾರ್ಯಕ್ರಮ. ಅಂದರೆ ಈ ಥರದ ಕಾರ್ಯಕ್ರಮಗಳ ಅವಶ್ಯಕತೆ ನಮಗೇನಿದೆ? ರೈತರು ಮಾಡ್ತಾ ಇದ್ದಾರೆ, ರೈತರು ಯಶಸ್ಸನ್ನು ಕಂಡಿದ್ದಾರೆ. ಆ ಯಶಸ್ಸನ್ನು ಕಂಡಿರುವಂಥ ಯಶಸ್ಸನ್ನು ಇನ್ನಿತರ ರೈತರ ಮಧ್ಯೆ ಹಂಚುವಂಥ ಕಾರ್ಯಕ್ರಮ ಇದು. ಬೇರೆ ರೈತರು ಇವತ್ತಿನ ದಿನ ಕೃಷಿ ಸಂಕಷ್ಟದಲ್ಲಿದೆ, ಕೃಷಿ ಕೌಲುದಾರಿನಲ್ಲಿದೆ, ಕೃಷಿ ಲಾಭದಾಯಕವಲ್ಲ ಅನ್ನುವಂಥ ಭಾವನೆ ರೈತ ಬಾಂಧವರುಗಳು ವ್ಯಕ್ತಪಡಿಸ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಮಧ್ಯೆನಲ್ಲೂ ಕೃಷಿ ಲಾಭದಾಯಕವಾಗಿದೆ, ನಾವು ಕೃಷಿಯನ್ನು ಲಾಭದಾಯಕವಾಗಿ ಮಾಡ್ತಾ ಇದ್ದೀವಿ ನೋಡಿ ಅಂತ ತೋರಿಸುವಂಥ ರೈತ ಬಾಂಧವರನ್ನು ಇಡೀ ನಾಡಿಗೆ ಪರಿಚಯಿಸುವಂಥ ಈ ಕಾರ್ಯಕ್ರಮ ಇನ್ನಿತರ ರೈತರ ಪ್ರೇರಣಾ ಶಕ್ತಿಯಾಗುತ್ತೆ. ಇನ್ನಿತರ ರೈತರಿಗೆ ತಮ್ಮನ್ನು ತಾವು ಕೃಷಿಯನ್ನು ನಂಬಿ ಏನು ಜೀವನ ಮಾಡ್ತಾ ಇದ್ದಾರೆ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಎಷ್ಟು ರೈತರ ಕೃಷಿಗೆ ಒತ್ತು ಕೊಡ್ತೀವೋ, ಎಷ್ಟು ವಿನೂತನವಾದಂಥ ಕಾರ್ಯಕ್ರಮ ಕೊಡೋದ್ರ ಮೂಲಕ ಟೆಕ್ನಾಲಜಿನ ಅಥವಾ ಸಮಗ್ರ ಕೃಷಿಗೆ ಅಥವಾ ಹೊಸ ಒಂದು ಪದ್ಧತಿಗಳನ್ನ ಮತ್ತು ಇವತ್ತಿನ ಚಾಲೆಂಜಸ್ ಏನಿದೆ, ನಮಗೆ ಅನೇಕ ಒಂದು ರೀತಿ 2 ವರ್ಷಕ್ಕೊಂದು ಬಾರಿ ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಆಗ್ತಕ್ಕಂಥದ್ದು ಸಹಜವಾದಂಥ ಪ್ರಕೃತಿಯ ಒಂದು ರೀತಿ ನಿಯಮ ಆಗಿಬಿಟ್ಟಿದೆ. ಅದನ್ನೆಲ್ಲ ಮೀರಿ ರೈತ ನಿಲ್ಲಬೇಕಾಗತ್ತೆ. ಅವರ ಶ್ರಮಕ್ಕೆ ಪ್ರತಿಫಲ ಸಿಗ್ತಕ್ಕಂಥ ಹತ್ತತ್ರ ಬಂದಾಗ ಒಂದೊಂದು ಸಲ ಅನೇಕ ಅನಾಹುತಗಳು ಆಗ್ತಕ್ಕಂಥದ್ದನ್ನು ನಾವೆಲ್ಲ ಮಕ್ಕಳಿಂದ ಹುಡುಗರಿಂದನೂ ಇಲ್ಲಿವರೆಗೆ ನೋಡ್ಕೊಂಬಂದಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ದೇಶದ ವಿದೇಶಗಳ ಒಂದು ಏನು ಟೆಕ್ನಾಲಜಿ ಇದೆ ಅದನ್ನು ನಮ್ಮ ರೈತರು ಸಹ ಅಳವಡಿಸ್ಕೊಂಡು ಇವತ್ತು AI ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವತ್ತು ಭಾಳ ವೇಗದಲ್ಲಿ ಇವತ್ತು ದೇಶಾದ್ಯಂತ ಒಂದು ಹೊಸ ತಂತ್ರಜ್ಞಾನದ ವ್ಯವಸ್ಥೆ ಇದೆ. ಇದನ್ನೆಲ್ಲ ಉಪಯೋಗಿಸಿ ಕೃಷಿನಲ್ಲಿ ಬದಲಾವಣೆಯನ್ನು ನಾವು ಕಾಣಬೇಕಾಗತ್ತೆ. ಆವಾಗ ಕೃಷಿನಲ್ಲಿ ನಾವು ಸಕ್ಸಸ್ ಆದರೆ ಕೃಷಿ ಎಲ್ರಿಗೂ ಎಟಕ್ತಕ್ಕಂಥ ಒಂದು ಬದುಕು ಬೇರೆ ಯಾವುದೇ ನಮಗೆ ಅಷ್ಟು ಸುಲಭವಾದಂತಲ್ಲ. ನಮಗೆ ಪ್ರಾರಂಭದಿಂದ ಪ್ರತಿಯೊಬ್ಬ ಒಂದಲ್ಲ ಒಂದು ರೀತಿ ಕೃಷಿ ಫ್ಯಾಮಿಲಿಗೆ ಅಟ್ಯಾಚ್ಮೆಂಟ್ ಇರ್ತಕ್ಕಂಥವ್ರು. ಹಾಗಾಗಿ ಈ ಒಂದು ಇದಕ್ಕೆ ಎಷ್ಟೇ ನಾವು ಹೆಚ್ಚು ಒತ್ತು ಕೊಟ್ಟರೂ ಅದು ಕಡಿಮೆನೇ. ಆ ಮಟ್ಟಕ್ಕೆ ಇವತ್ತು ಮಹಿಳೆಯರು ಅವರೇ ಸ್ವತಃ ಕೃಷಿ ಮಾಡ್ತಕ್ಕಂಥದ್ದನ್ನು ನಾವು ಅನೇಕ ಸನ್ನಿವೇಶದಲ್ಲಿ ನೋಡಿದ್ದೀವಿ. ಪ್ರಶಸ್ತಿಗೆ ಅನೇಕರು ಅರ್ಹರಾಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಮಕ್ಕಳನ್ನೆಲ್ಲನೂ ವಿದ್ಯಾಭ್ಯಾಸ ಮಾಡಿ ಅವರ ಉದ್ಯೋಗಕ್ಕೆ ಕಳಿಸಿ ಇನ್ನೂ ಅನೇಕ ಪೂರ್ಣ ಪ್ರಮಾಣದಲ್ಲಿ 50 ವರ್ಷ 60 ವರ್ಷದ ಒಬ್ಬರು ಮಹಿಳೆಯೂ ಸಹ ಹೊಲದಲ್ಲಿ ಕೆಲಸ ಮಾಡಿ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದನ್ನು ನಾವು ಅನೇಕ ಸನ್ನಿವೇಶದಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ವೀಕ್ಷಕರೇ, ಇದಾಗಿತ್ತು ಇಂದಿನ ಸುತ್ತಮುತ್ತ ಕಾರ್ಯಕ್ರಮದ ಸಂಚಿಕೆ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಗದಷ್ಟು ವೈಶಿಷ್ಟ್ಯತೆಗಳನ್ನು ಹೊತ್ತು ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.